ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ನೀರೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಾರಾಯಣಂ ನಮಸ್ಕೃತ್ಯ ಓಂ 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 ನಮೋ ಭಗವತೆ ವಾಸುದೇವಾಯ. ನಾರಾಯಣಃ ಪರೋ ವ್ಯಕ್ತ ದಂಡಮವ್ಯಕ್ತ ಸಂಭವಂ ಮಂಡಸ್ಯಾಂತಸ್ವಿಮೇ ಲೋಕಾಃ ಸಪ್ತದ್ವೀಪಾಚ ಮೇಧಿನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಪರಮಾತ್ಮನೇ ನಮಃ. ಭಗವದ್ಗೀತೆಯ 4ನೇ ಅಧ್ಯಾಯ ಜ್ಞಾನಯೋಗ 19ನೇ ಶ್ಲೋಕದಿಂದ ಚಿಂತನೆಯನ್ನು ನೋಡೋಣ. ಯಸ್ಯ ಸರ್ವೇ ಸಮಾರಂಭಾಃ ಕಾಮಸಂಕಲ್ಪವರ್ಜಿತಾಃ ಜ್ಞಾನಾನ್ವಿದಗ್ಧಕರ್ಮಾಣಾಂ ತಮಾಹುಃ ಪಂಡಿತಂ ಬುಧಾಃ. ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಶ್ರೀಕೃಷ್ಣ ಯಾರು ಎಲ್ಲ ಸಮಾರಂಭಗಳೆಲ್ಲವೂ ಕಾಮಕರ್ಮದ ಅಥವಾ ಕಾಮದ ಸಂಕಲ್ಪ ಇಲ್ಲದೆ ಇರುತ್ತೋ, ಯಾರು ಜ್ಞಾನಾಗ್ನಿಯಿಂದ ಸುಟ್ಟು ಕರ್ಮಗಳನ್ನು ಆತನನ್ನು ಪಂಡಿತ ಅಂತ ಹೇಳ್ತಾರೆ. ಬುಧ ಅಂತಂದರೆ ಬುಧ ಗ್ರಹ ಅಲ್ಲ, ಬುಧ ಅಂತಂದರೆ ಪಂಡಿತರಿಗೆ ಬುಧ ಅಂತ ಹೇಳಿ ಸಂಸ್ಕೃತದಲ್ಲಿ ಹೇಳ್ತಾರೆ. ಅಂದರೆ ನಾವು ಯಾವುದೇ ಒಂದು ಕಾರ್ಯಕ್ರಮ, ಅಂದರೆ ಒಂದು ಪುಣ್ಯಕ್ಷೇತ್ರಗಳ ದರ್ಶನ, ಪುಣ್ಯಕ್ಷೇತ್ರಗಳಲ್ಲಿ ನದಿಗಳಲ್ಲಿ ಸ್ನಾನ ಅಥವಾ ಹೋಮಾದಿಗಳು, ಯಾವುದೇ ಒಂದು ಕರ್ಮವನ್ನು ಮಾಡಬೇಕಾದ್ರೂ ಕೂಡ ಅಹಂಕರ್ತ ಅಂತಕ್ಕಂಥ ಮನೋಭಾವನೆಯನ್ನು ಬಿಟ್ಟು, ನನಗೆ ಈ ಕರ್ಮದಿಂದ ಇಂತಿಂಥ ಫಲಗಳು ಉಂಟಾಗಲಿ ಅಂತ ನಾವು ಬಯಕೆಯನ್ನು ಇಟ್ಟುಕೊಳ್ಳದೆ, ಪರಮಾತ್ಮ ನಿನ್ನ ದಯೆಯಿಂದ ಈ ಒಂದು ಕರ್ಮವನ್ನು ಮಾಡ್ತಕ್ಕಂತಹ ಯೋಗ ನನಗೆ ಸಿಕ್ಕಿದೆ, ಇದರ ಫಲಾಫಲಗಳೆಲ್ಲ ನಿನಗೇ ಸೇರಿದ್ದು ಅನ್ನೋ ಒಂದು ನಿಷ್ಕಾಮ ಮನೋಭಾವದಿಂದ ಯಾರು ಮಾಡ್ತಾರೋ ಅಂಥವನ್ನ ಪಂಡಿತರು ಅಂತ ಹೇಳ್ತಾರೆ ಅಂಥೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅಂದರೆ ಅವರು ನಿಜವಾದ ಜ್ಞಾನಿಗಳು ಅಂತ ಹೇಳಿ. ನಾವು ಗಂಗಾ ಸ್ನಾನ ಮಾಡಿದ್ರೆ ಇಂಥ ಪುಣ್ಯ ಆಗಬೇಕು, ವಿಶ್ವೇಶ್ವರನ ದರ್ಶನ ಮಾಡೋದ್ರಿಂದ ಇಂಥ ಪುಣ್ಯ ಆಗಬೇಕು, ಇನ್ಯಾವುದೋ ಪಿತೃ ಕಾರ್ಯವನ್ನು ಮಾಡೋದ್ರಿಂದ ಇಂತಹ ಪುಣ್ಯ ಆಗಲಿ ನನಗೆ, ಅಥವಾ ಇನ್ಯಾವುದೋ ಯಜ್ಞ ಯಾಗಾದಿಗಳನ್ನು ಮಾಡೋದ್ರಿಂದ ನಮಗೆ ಇಂತಹ ಕಾಮನೆಗಳು ನೆರವೇರಲಿ ಅಂತಕ್ಕಂಥದ್ದು ಇಟ್ಕೊಳ್ದೆ ಮಾಡ್ತಕ್ಕಂಥವನು ಶ್ರೇಷ್ಠ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದರೆ, ಹಿಂದೆ ಕೂಡ ಹಲವಾರು ಸತಿ ಹೇಳಿದ್ದಾನೆ, ನೀವು ಮಾಡ್ತಕ್ಕಂತಹ ಕರ್ಮನ ಸಂಕಲ್ಪ ಇಟ್ಕೊಂಡು ಮಾಡ್ತು ಅಂದರೆ ಆ ಪಾಪ ಪುಣ್ಯಗಳನ್ನು ಅನುಭವಿಸೋದಕ್ಕೆ ಮತ್ತೆ ಮತ್ತೆ ಜನ್ಮಗಳನ್ನು ಪಡಿಬೇಕಾಗತ್ತೆ ಅಂಥೇಳಿ. ಹಾಗಾಗಿ ಕಾಮ ಸಂಕಲ್ಪ ವಿವರ್ಜಿತಾ ಅಂತ ಹೇಳ್ತಾ ಇದ್ದಾನೆ. ಈ ರೀತಿ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ತ್ಯಕ್ತ್ವಾ ಕರ್ಮಫಲ ಸಂಗಂ ನಿತ್ಯತೃಪ್ತೋ ನಿರಾಶ್ರಯ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಕರ್ಮ ಫಲ ಸಂಘವನ್ನು ಬಿಡಬೇಕು ಅಂತ, ಕರ್ಮವನ್ನೇ ಬಿಡು ಅಂತ ಹೇಳ್ತಾ ಇಲ್ಲ. ತ್ಯಕ್ತ್ವಾ ಕರ್ಮ ಫಲ ಸಂಗಂ, ಕರ್ಮವನ್ನು ಮಾಡ್ತಾನೆ ಇರಬೇಕು.
ನಿಷೇಕಾದಿ ಸ್ಮಶಾನ ಅಂತ ಹೇಳ್ಬಿಡ್ತು ಈಶಾವಾಸ್ಯೋಪನಿಷತ್ತಲ್ಲಿ. ಹಾಗಾಗಿ ಕರ್ಮವನ್ನು ಮಾಡ್ತಾ ಇರಬೇಕು, ಆದರೆ ಅದರ ಫಲದ ಸಂಘ ನನಗೆ ಬೇಡ, ಅಥವಾ ಫಲಾಪೇಕ್ಷೆ ಅಂತಕ್ಕಂಥದ್ದು ನನಗೆ ಇಲ್ಲ ಅನ್ನೋ ಮನಸ್ಸಿನಿಂದ ಯಾರು ಕರ್ಮಗಳನ್ನು ಮಾಡ್ತಾರೋ ಅವರು ನಿತ್ಯವೂ ತೃಪ್ತವಾಗಿರ್ತಾರೆ. ನಾವು ಯಾತಕ್ಕೋಸ್ಕರ ಯಾವುದೇ ಒಂದು ಕರ್ಮವನ್ನು ಮಾಡ್ತೀವಿ ಅಂತಂದ್ರೆ, ಒಂದು ಆಫೀಸ್ಗೆ ಹೋಗ್ತೀವಿ, ಫ್ಯಾಕ್ಟ್ರಿಗೆ ಹೋಗ್ತೀವಿ, ಇನ್ನೊಂದೇನೋ ಮಾಡ್ತೀವಿ, ಬಿಸ್ನೆಸ್ ಮಾಡ್ತೀವಿ ಅಂತಂದ್ರು ನಾವು ಅಲ್ಲಿ ಲಾಭದ ಉದ್ದೇಶದಿಂದ ಅಥವಾ ಒಂದು ಕೆಲಸ ಮಾಡೋದಂದ್ರೆ ಸಂಬಳ ಬರುತ್ತೆ ಅನ್ನೋ ಉದ್ದೇಶದಿಂದ ಮಾಡ್ತೀವಲ್ವಾ, ಅವಾಗ ನಮಗೆ ಅಲ್ಲಿ ತೃಪ್ತಿ ಅನ್ನೋದಿಲ್ಲ. ಇನ್ನೂ ಬರಬೇಕು, ಇನ್ನೂ ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು ಸಹಜವಾಗಿರುತ್ತೆ. ಮತ್ತೆ ಯಾರು ನಿತ್ಯ ತೃಪ್ತನಾಗಿರ್ತಾನೋ ಅವನೇನಾಗುತ್ತೆ, ನಿರಾಶ್ರಯ. ನಾವು ಎಲ್ಲಿ ಕೆಲಸ ಮಾಡ್ತಿರ್ತೀವೋ ಅದು ನಮಗೆ ಆಶ್ರಯ ನೀಡಿರುತ್ತೆ. ಅಥವಾ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ವ್ಯಾಪಾರ ಮಾಡ್ತಾ ಇದ್ದೀವಿ ಅಂದರೆ ಆ ವ್ಯಾಪಾರ ನಮಗೆ ಒಂದು ಆಶ್ರಯವನ್ನು ಕೊಟ್ಟಿದೆ ಅಂತ. ಯಾಕೆ? ಅದರಿಂದ ನಾವು ಸಂಪಾದನೆ ಮಾಡಿ ನಮ್ಮ ಲೌಕಿಕ ಜೀವನವನ್ನು, ನಮ್ಮ ಸಂಸಾರವನ್ನು ನಡೆಸ್ತಾ ಇರ್ತೀವಿ. ಯಾರು ನಿತ್ಯ ತೃಪ್ತನಾಗಿರ್ತಾನೋ, ಕೇವಲ ಕರ್ಮವನ್ನು ಮಾಡಬೇಕು ಅಂತಕ್ಕಂಥದ್ದು ದೃಷ್ಟಿಯಿಂದ ನಿಸ್ಸಂಕಲ್ಪನಾಗಿ ಕಾಮದ ಫಲದ ಅಥವಾ ಕರ್ಮ ಫಲದ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾನೋ ಅವನು ನಿರಾಶ್ರಯ. ಯಾವುದ್ರ ಮೇಲೆ ಅವನು ಅವಲಂಬಿತನಾಗಿರಲ್ಲ, ಡಿಪೆಂಡ್ ಆಗಿರೋದಿಲ್ಲ. ಡಿಪೆಂಡ್ ಆದರೆ ನಮಗೆ ಇಂಡಿಪೆಂಡೆಂಟ್ ಅನ್ನೋದಿಲ್ಲ. ಯಾವ ನಾವು ಇಂಡಿಪೆಂಡೆಂಟ್ ಆಗ್ತೀವೋ ಆಗ ನಮಗೆ ಡಿಪೆಂಡ್ ಅನ್ನೋದು ಇರೋದಿಲ್ಲ. ಇದು ಒಂದಕ್ಕೊಂದು ಅವಿನಾಭಾವ ಸಂಬಂಧ. ನಮಗೆ ತೃಪ್ತಿ ಅಂತಕ್ಕಂಥದ್ದು ಉಂಟಾಯಿತು ಅಂದರೆ ನಾವು ಬೇರೆ ಏನನ್ನು ಅಪೇಕ್ಷೆ ಪಡೋ ಅವಶ್ಯಕತೆ ಇರೋದಿಲ್ಲ ಅಲ್ವಾ. ಇದಕ್ಕೆ ಉದಾಹರಣೆ ಅಂದರೆ, ಊಟ ಮಾಡಿದಾಗ ನಿಮ್ಗೆ ಒಳ್ಳೆ ಊಟ ಹೊಟ್ಟೆ ತುಂಬ ಮಾಡ್ಬಿಟ್ಮೇಲೆ ಇನ್ನೇನಾದರೂ ಎಷ್ಟೇ ಚೆನ್ನಾಗಿರೋದು ಕೊಟ್ಟರು ತಿಂತೀರಾ? ತಿನ್ನೋಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ನಮಗೆ ತೃಪ್ತಿ ಅಂತಕ್ಕಂಥದ್ದು ಉಂಟಾಯಿತು ಅಂದರೆ ಬೇರೆ ಏನು ಬೇಕಾಗಲ್ಲ ಅಂತ ಹೇಳ್ತಾ ಇದ್ದಾನೆ. ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಅವನು ಕರ್ಮದಲ್ಲಿ ತೊಡಗಿದ್ರು ಕೂಡ ಏನು ಮಾಡುತ್ತಿರೋದಿಲ್ಲ ಅಂತ ಮುಂದಿನ ವಾಕ್ಯದಲ್ಲಿ. ಅಂದರೆ ನಾವೆಲ್ಲ ಮಾಡೋದೇನಕ್ಕೆ? ನಮ್ಗೆ ಇದು ಮಾಡಿದ್ರೆ ಇದ್ದದ್ದು ಸಿಕ್ಕತ್ತೆ, ಒಂದು ಯಜ್ಞ ಯಾಗಾದಿಗಳು ಮಾಡಿದ್ರೆ ಇದರಿಂದ ಪುಣ್ಯ ಉಂಟಾಗತ್ತೆ, ಅಥವಾ ಫ್ಯಾಕ್ಟ್ರಿಲೋ ಆಫೀಸಲ್ಲೋ ಬಿಸ್ನೆಸ್ ಎಲ್ಲ ಮಾಡಿದ್ರೆ ಇಂಥದ್ದು ನಮಗೆ ದುಡ್ಡು ಸಿಕ್ಕತ್ತೆ, ಹೆಸರು ಬರುತ್ತೆ ಇತ್ಯಾದಿ. 3 ಲೋಕದಲ್ಲಿ ಏಷಣಗಳು ಅಂತ ಹೇಳ್ತಾರೆ. 3 ಏಷಣಗಳು: ಪುತ್ರೇಷಣ, ವಿತ್ತೇಷಣ, ಲೋಕೇಶಣ ಅಂತ ಹೇಳಿ. ಏನಾದರೂ ಮಕ್ಕಳು ಮರಿ ಆಗಿಲ್ಲ ಅಂತಂದ್ರೆ ಆ ದೋಷ ಪರಿಹಾರಕ್ಕಾಗಿ ಯಜ್ಞಾಗಾದಿಗಳನ್ನು ಮಾಡೋದು, ದಾನಾದಿಗಳನ್ನು ಮಾಡೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು ಮಾಡ್ತಾರೆ. ಪುತ್ರೇಷಣ. ವಿತ್ತೇಷಣ ಅಂದ್ರೆ ನಾವು ಹಣ ಸಂಪಾದನೆ ಮಾಡೋಕ್ಕೋಸ್ಕರ ಮಾಡತಕ್ಕಂತಹ ಕೆಲಸಗಳು. ಲೋಕೇಶಣ ಅಂತಂದ್ರೆ ಲೋಕ ಸಂಗ್ರಹಕ್ಕೆ, ಲೋಕದಲ್ಲಿ ನನಗೆ ಒಂದು ಹೆಸರು ಸಂಪಾದನೆ ಮಾಡಬೇಕು ಅನ್ನೋ ಒಂದು ಬಯಕೆಯಿಂದ. ಇದು ಯಾವುದನ್ನು ಬಯಕೆ ಇಲ್ಲದೆ ಮಾಡ್ತಕ್ಕಂಥವನು ನಿತ್ಯ ತೃಪ್ತನಾಗಿರ್ತಾನೆ. ಅಂದ್ರೆ ಅವನು ಏನೆಲ್ಲ ಕೆಲಸವನ್ನು ಮಾಡ್ತಿಲ್ಲ ಅಂತಂದ್ರೆ ಅವನಿಗೆ ಈ ಬಯಕೆಗಳು ಇಲ್ಲ ಅವನಲ್ಲಿ ಅನ್ನೋ ಒಂದು ಅರ್ಥದಲ್ಲಿ ಈ ಶ್ಲೋಕವನ್ನ ಏನು ಮಾಡ್ತಿಲ್ಲ ಅಂತಂದ್ರೆ ಅವನು ಫಲಾಪೇಕ್ಷೆಯಿಂದ ಮಾಡ್ತಿಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕು. ನಿರಾಶೀರ್ ಯಥ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನ ಆಪ್ನೋತಿ ಕಿಲ್ಬಿಷಂ. ನಿರಾಶಿ, ಆಶೆಯೇ ಇಲ್ಲದೆ ಇರ್ತಕ್ಕಂಥವನು ನಿರಾಶಿರ್ ಯಥಾ ಚಿತ್ತಾತ್ಮ. ಚಿತ್ತ ಅಂದ್ರೆ ನಮ್ಮ ಮನಸ್ಸು ಆತ್ಮನಲ್ಲಿ ಸೇರಿಸಿಕೊಂಡು, ತ್ಯಕ್ತ ಸರ್ವ ಪರಿಗ್ರಹ, ಎಲ್ಲ ಪರಿಗ್ರಹವನ್ನು, ಪರಿಗ್ರಹ ಅಂತಂದ್ರೆ ಸ್ವೀಕಾರ ಮಾಡೋದು ಅಂತ ಹೇಳಿ, ತಗೊಳ್ಳೋದು ಅಂತ ಹೇಳಿ, ಅವಶ್ಯಕತೆ ಹೆಚ್ಚು ತಗೊಳ್ತಕ್ಕಂಥದ್ದು ಪರಿಗ್ರಹ. ಶಾರೀರಂ ಕೇವಲಂ ಕರ್ಮ, ಕೇವಲ ಶಾರೀರ ಕರ್ಮವನ್ನ ಮಾಡ್ತಾ ಇರೋದು ಅಂತಂದ್ರೆ ನಾವು ಈ ದೇಹವನ್ನ ಉಳಿಸ್ಕೊಳ್ಬೇಕು. ನಮಗೆ ಪ್ರಾರಬ್ಧವಾಗಿ ಬಂದಿದೆ ಈ ದೇಹ. ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪ ಪುಣ್ಯಗಳ ಸಂಯೋಗದಿಂದ ನಮಗೆ ದೇಹಗಳು ಉಂಟಾಗಿದೆ.
ಈ ದೇಹವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಉಸಿರಾಟ ಮಾಡೋದು, ಓಡಾಡೋದು, ಆಹಾರ ಸ್ವೀಕಾರ ಮಾಡೋದು, ನಮ್ಮ ನಿತ್ಯ ಕರ್ಮಗಳೇನಿದೆಯೋ ಅದನ್ನ ಮಾಡಲೇಬೇಕು. ಅಪರಿಗ್ರಹ ಅಂತಂದ್ರೆ ತನಗೆ ಏನೋ ಎಷ್ಟು ಅವಶ್ಯಕತೆವೋ ಆ ಸಮಯಕ್ಕೆ ಅಷ್ಟು ಮಾತ್ರ ಸ್ವೀಕರಿಸೋದಕ್ಕೆ ಕೂಡ ಅಪರಿಗ್ರಹ ಅಂತ ಹೇಳಿ. ನಾವು ತಿನ್ನಲೇಬೇಕು, ಅದಕ್ಕೆ ಆಹಾರ ಸ್ವಲ್ಪ ತಗೊಳ್ಳೇಬೇಕು, ನೀರು ಕುಡಿಲೇಬೇಕು, ಅದಕ್ಕೆ ನೀರು ತಗೊಳ್ಳೋಕ್ಕಂಥದ್ದು. ಈ ರೀತಿ ದೇಹ ಪೋಷಣೆ ತಗೊಳ್ಳೋದು ಅಪರಿಗ್ರಹ. ನಾಳೆಗೂ ಇಟ್ಕೊಳ್ತೀವಿ, ಇನ್ನು ಒಂದು ವಾರಕ್ಕೂ ಇಟ್ಕೊಳ್ತೀವಿ ಅಂತ ಯಾರು ತಗೊಂಡ್ರೆ ಅದು ಪರಿಗ್ರಹ. ಇದನ್ನ ಹೇಳ್ತಾ ಇದ್ದಾರೆ. ತ್ಯಕ್ತ ಸರ್ವ ಪರಿಗ್ರಹ, ಎಲ್ಲ ಥರದಲ್ಲೂ ದುಡ್ಡು ಕಾಸು ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲವನ್ನು ಬಿಟ್ಟಿರತ್ತನ್ನಲ್ಲ ಅಂಥವನಿಗೆ ಯಾವುದೇ ಒಂದು ದೋಷ ಅಂತ, ಕಿಲ್ಬಿಷ ಅಂದರೆ ಪಾಪಕರ್ಮಗಳು ಅಂತ ಹೇಳಿ, ಪಾಪಕರ್ಮಗಳು ಬಂದು ಒದಗೋದಿಲ್ಲ. ಯಾಕೆ? ಶರೀರ ಪೋಷಣೆ ಮಾತ್ರ ಅವನು ತೊಗೊಳ್ತಾ ಇದ್ದಾನೆ, ಬೇರೆ ಯಾವುದೇ ಅಂತ ಬಯಕೆಗಳು ಅವನಲ್ಲಿ ಇಲ್ಲದೆ ಮಾಡ್ತಾ ಇರೋದ್ರಿಂದ ಅವನಿಗೇನಾಗುತ್ತೆ, ಯಾವುದೇ ಒಂದು ಪಾಪಗಳು ಅವನನ್ನ ಅಂಟ್ಕೊಳ್ಳೋದಿಲ್ಲ. ಎದುರುಚ್ಛಾ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಎದುರುಚ್ಛಾ ಲಾಭ ಎಷ್ಟು ಸಿಕ್ಕತ್ತೋ ಅಷ್ಟರಲ್ಲೇ, ಅಂದ್ರೆ ನಾವು ಕೇಳಿ ತಗೊಂಡಿದ್ದಲ್ಲ, ಪ್ರಾರ್ಥಿತ ಲಾಭ ಅಲ್ಲ. ಅಂದ್ರೆ ನನಗಿಷ್ಟು ಕೊಡಬೇಕು ಅಂತ ಹೇಳಿ ಕೇಳಿ ತಗೊಂಡಿದ್ದಲ್ಲ, ಮಾಡಿದ ಕರ್ಮಕ್ಕೆ ಅಥವಾ ಕೆಲಸಕ್ಕೆ ಏನು ಸಿಕ್ಕತ್ತೋ ಅಷ್ಟರಲ್ಲೇ ತೃಪ್ತನಾಗೋದು. ದ್ವಂದ್ವ ಅತೀತ, ನಮಗೆ ಎರಡು ಮಾನಸಿಕ ಸ್ಥಿತಿ ಇರುತ್ತಲ್ಲ, ಅದನ್ನ ಅತೀತ, ಅದನ್ನ ಮೀರಿದ. ಉದಾಹರಣೆ, ನಮಗೆ ಸ್ವಲ್ಪ ಚಳಿ ಆಯಿತು ಅಂದರೆ ಪಾ ಏನು ಚಳಿ ಅಂತೀವಿ, ಸ್ವಲ್ಪ ಬಿಸಿಲು ಬಂದರೆ ಎಂಥ ಬಿಸಿಲು ಅಂತೀವಿ ಅಂತ ಆ ಒಂದು ಮನೋಭಾವನೆ ಇಲ್ಲದೆ ಅದನ್ನ ಚಳಿ, ಮಳೆ, ಸುಖ, ದುಃಖ ಯಾವುದು ಉಂಟಾದರೂ ಕೂಡ ಅವನ ಮಾನಸಿಕವಾಗಿ ಅದು ಪರಿಣಾಮ ಬೀರಲ್ಲ. ಅಥವಾ ಆ ಸುಖ ದುಃಖಗಳು, ಶೀತೋಷ್ಣಗಳು ಅವನ ಮನಸ್ಸಿನ ಮೇಲೆ ಪರಿಣಾಮ ಬೀರೋದಿಲ್ಲ. ಅವನೇನ್ ಮಾಡ್ತಾನೆ, ಹೇಗಿರ್ತಾನೆ ಅಂದ್ರೆ ಯಾವುದೇ ರೀತಿಯಾದಂತಹ ಮತ್ಸರ ಇರೋದಿಲ್ಲ ಅವನಿಗೆ. ಯಾಕೆಂದ್ರೆ ಯಾರಾದರೂ ನಮಗಿಂತ ಸ್ವಲ್ಪ ಚೆನ್ನಾಗಿದ್ದಾರೆ, ಯಾವುದೇ ವಿಚಾರದಲ್ಲಿ ಇರ್ಬೋದು, ಆರೋಗ್ಯ ಇರ್ಬೋದು, ದುಡ್ಡಿರ್ಬೋದು, ಅಧಿಕಾರ ಇರ್ಬೋದು, ಯಾವ್ದಾದ್ರು ಚೆನ್ನಾಗಿದ್ದಾರೆ ಅಂದ್ರೆ ನಮಗೆ ಸಾಮಾನ್ಯವಾಗಿ ಮತ್ಸರ ಉಂಟಾಗತ್ತೆ. ಅವನು ವಿಮತ್ಸರ, ಮತ್ಸರ ರಹಿತನಾಗಿರ್ತಾನೆ ಅವನು. ಮತ್ತೆ ನಮಗಿನ್ನೇನು ಉಂಟಾಗತ್ತೆ, ವೈರತ್ವ ಉಂಟಾಗತ್ತೆ. ನನಗೆ ನಾವು ಚೆನ್ನಾಗಿದ್ದನಲ್ಲ ಅಂತ ಅವನ ಮೇಲೆ ಏನೋ ಅವ್ನು ಕಂಡ್ರೆ ಕೋಪ ಮಾಡೋದಕ್ಕೋ ಇನ್ನೊಂದು ಮತ್ತೊಂದು ಉಂಟಾಗತ್ತೆ. ಅದು ಇರೋದಿಲ್ಲ ಅವನಿಗೆ. ಯಾರಿಗೆ? ದ್ವಂದ್ವ ಅತೀತನಾಗಿದ್ದವನಿಗೆ, ಈ ಒಂದು ಸುಖ ದುಃಖಗಳನ್ನ ಅತೀತನಾಗಿದ್ದವನಿಗೆ ಅದು ಇರೋದಿಲ್ಲ. ಸಮಃ ಸಿದ್ಧಾವಸಿದ್ಧೌ ಚ ಕೃತ್ವ ಅಪಿ ನಿಬದ್ಧತೆ. ಅವನೇನಾಗಿರ್ತಾನೆ, ಸಮಬುದ್ಧಿಯನ್ನ ಹೊಂದಿರ್ತಾನೆ. ಯಾವುದ್ರಲ್ಲಿ? ಅವನಿಗೆ ಏನಾದ್ರೂ ಸಿಕ್ಲಿ ಸಿಕ್ಕದೆ ಹೋಗ್ಲಿ, ಸಿದ್ಧ ಅಸಿದ್ಧ ಅಂತಂದ್ರೆ ಸಿಕ್ಲಿ, ಆ ಮಾಡಿದ ಕರ್ಮದ ಫಲ ಅಂತಕ್ಕಂಥ ಸಿಕ್ಲಿ ಸಿಕ್ಕದೆ ಹೋಗ್ಲಿ, ಅವನೇನಾಗ್ತಾನೆ ಸಮಾನ ಮನಸ್ಸಿನಿಂದ ಇರ್ತಾನೆ. ಹೇಗೆ ಅಂತಂದ್ರೆ ಹೆಚ್ಚು ಬಂದಾಗ ಹಿಗ್ಗಲ್ಲ, ಕಡಿಮೆ ಬಂದಾಗ ಕುಗ್ಗಲ್ಲ, ಅಂತಹ ಒಂದು ಮಾನಸಿಕ ಸ್ಥಿತಿ ಇರತ್ತೆ ಅವನಿಗೆ. ಸಿದ್ಧವತ್ತ ಕೃತ್ವಾಪಿ ನ ನಿಬದ್ಧತೆ, ಅವನು ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ ಅಥವಾ ಅದಕ್ಕೆ ಬದ್ಧನಾಗಿರೋಲ್ಲ. ನನಗೆ ಇಂಥದ್ದು ಬೇಕೇ ಬೇಕು ಇತ್ಯಾದಿಯಾಗಿ. ಕೇವಲ ಲೋಕ ವ್ಯವಹಾರ ಮಾಡ್ತೀಯಾನೆ ಅಂತ ಅನ್ಸಿದ್ರು ಕೂಡ ಅವನು ಕೇವಲ ದೇಹದ ಒಂದು ಪೋಷಣೆಗೋಸ್ಕರ ಮಾಡ್ತಿರ್ತಾನೆ ಹೊರತು ಅದಕ್ಕಿಂತ ಹೆಚ್ಚಿನದಾದಂತಹ ಅಪೇಕ್ಷೆ ಅವನಿಗೆ ಏನು ಇರೋದಿಲ್ಲ. ಯಾತಕ್ಕೆ ಅಂತಂದ್ರೆ ಅವನು ಜ್ಞಾನಾಗ್ನಿಯಲ್ಲಿ ಎಲ್ಲವನ್ನು ಸುಟ್ಟಿರ್ತಾನೆ. ಅಂದ್ರೆ ಅವನ ಬಯಕೆಗಳನ್ನ ಜ್ಞಾನಾಗ್ನಿಯಲ್ಲಿ ಸುಟ್ಬಿಟ್ಟಿರೋದ್ರಿಂದ ಅವನಿಗೇನಾಗುತ್ತೆ, ಬಯಕೆ ಅನ್ನೋದು ಉಂಟಾಗ್ತಿಲ್ಲ ಅಂತ ಹೇಳಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಎಷ್ಟು ನಮಗೆ ಆಸೆ ಆಕಾಂಕ್ಷೆಗಳು ಕಡಿಮೆ ಆಗ್ತಾ ಹೋತೋ ಅಷ್ಟಷ್ಟು ಸುಖ ಅಂತಕ್ಕಂಥದ್ದು. ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಿ ಚೇತಸಃ ಯಜ್ಞಯ ಆಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ.
ಗತಸಂಗಸ್ಯ ಮುಕ್ತಸ್ಯ, ಈ ಸಂಘ ಅಂತಕ್ಕಂಥದ್ದು ಹೋಗಿ ಯಾರು ಮುಕ್ತನಾಗಿರ್ತಾನೋ, ಅಂದ್ರೆ ನಮಗೆ ಸಂಘ ಅಂತಂದ್ರೆ ವ್ಯಕ್ತಿ, ವಿಷಯ, ವಸ್ತು ಮೂರು ಜೊತೆನೂ ಸಂಘ ಇದೆ ಅಲ್ವಾ, ಬೈಕೆಗಳಿದೆ, ಅದಕ್ಕೆ ನಾವು ಅಂಟ್ಕೊಂಡಿರ್ತೀವಿ. ಅದನ್ನೆಲ್ಲ ಬಿಟ್ಟವನು ಏನಾಗಿರ್ತಾನೆ, ಜ್ಞಾನ ಅವಸ್ಥಿ ಚೇತಸಃ, ಜ್ಞಾನದಲ್ಲಿ ಜ್ಞಾನ ಅವಸ್ಥಿತ ಚೇತಸಃ, ಜ್ಞಾನದಲ್ಲೇ ಹೋಗಿ ನಿಂತ್ಕೊಂಡಿರ್ತಕ್ಕಂತಹ ಚಿತ್ತವುಳ್ಳವನಾಗಿರ್ತಾನೆ. ಅವನು ಯಜ್ಞಯಾಚರದ ಕರ್ಮ ಸಮಗ್ರಂ ಪ್ರವಿಲೀಯತೆ, ಯಜ್ಞವನ್ನ ಮಾಡ್ತಾ ಇದ್ರು ಕೂಡ ಅವನಿಗೆ ಆ ಒಂದು ಕರ್ಮದ ಬಯಕೆ ಇಲ್ಲದೆ ಇರೋದ್ರಿಂದ ಅದನ್ನ ಕೇವಲ ಲೋಕ ಸಂಗ್ರಹಕ್ಕೋಸ್ಕರ. ಏಕೆ? ಯದ್ಯತ್ ಶ್ರೇಷ್ಠಾಚರೇ ತತ್ರ ದೇವ ಋತೋ ಇತರಹ, ಯಾರು ಶ್ರೇಷ್ಠರು ಕರ್ಮವನ್ನು ಮಾಡ್ತಾರೋ ಆ ರೀತಿಯಾಗಿ ಬೇರೆಯವರು ಅನುಸರಿಸ್ತಾರೆ ಅನ್ನೋ ದೃಷ್ಟಿಯಿಂದ ಅವನು ಲೋಕ ಸಂಗ್ರಹಾರ್ಥವಾಗಿ ಕರ್ಮವನ್ನ ಮಾಡ್ತಾನೆ ಹೊರತು ತನ್ನ ಸ್ವಾರ್ಥಕ್ಕೋಸ್ಕರ ಅವನು ಕರ್ಮವನ್ನ ಮಾಡೋದಿಲ್ಲ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಜ್ಞೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಬ್ರಹ್ಮಾರ್ಪಣಂ, ಬ್ರಹ್ಮ ಅಂತಂದ್ರೆ ಚೇತನ, ಪ್ರಕಾಶ ಅಂತ ಹೇಳಿ ಅನೇಕ ವಿಧವಾದಂತಹ ಪರ್ಯಾಯ ಪದಗಳನ್ನ ಹೇಳಿದ್ದಾರೆ ಬ್ರಹ್ಮಕ್ಕೆ. ಚತುರ್ಮುಖ ಬ್ರಹ್ಮ ಅಲ್ಲ, ಈ ಚೇತನಕ್ಕೆ ಬ್ರಹ್ಮ ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಕರೆಯತಕ್ಕಂಥದ್ದು. ಈ ಅರ್ಪಣೆಯೇ ಬ್ರಹ್ಮವಾಗೋಗಿದೆ. ಯಾಕೆ? ಹವಿಸ್ಸೇ ಬ್ರಹ್ಮ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ, ಆ ಹವಿಸ್ಸು ಅಂತಕ್ಕಂಥದ್ದು ಬ್ರಹ್ಮವೇ. ಬ್ರಹ್ಮ ಅನ್ನೋ ಅಗ್ನಿಯಿಂದನೇ ಹೋಮವನ್ನ ಮಾಡ್ತಾ ಇರ್ತದ್ದು. ಬ್ರಹ್ಮಣಾಹುತಂ, ಬ್ರಹ್ಮನಲ್ಲೇ ಬ್ರಹ್ಮ ಅಂತಕ್ಕಂಥ ಹವಿಸನ್ನ ಬ್ರಹ್ಮನಿಗಾಗಿ ಬ್ರಹ್ಮ ಅಂತ ಅಗ್ನಿಯಲ್ಲಿ ಹೋಮವನ್ನ ಮಾಡ್ತಾ ಇದ್ದಾಗ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ, ಬ್ರಹ್ಮದ ಕರ್ಮದ ಸಮಾಧಿಯಿಂದ ಅದನ್ನು ಹೋಗಿ ಪಡೆಯಬೇಕಾದದ್ದೇನಿರೋದಿಲ್ಲ. ಯಾಕೆ ಅಂದ್ರೆ ಅವನು ಬ್ರಹ್ಮವೇ ಆಗಿರ್ತಾನೆ. ಬ್ರಹ್ಮಜ್ಞಾನೇನ ಬ್ರಹ್ಮೈವ ಭವತಿ ಅಂತ ಹೇಳಿ, ಬ್ರಹ್ಮವನ್ನ ತಿಳ್ಕೊಂಡ್ರೆ ಅವನೇ ಬ್ರಹ್ಮನೇ ಆಗ್ಬಿಡ್ತಾನೆ ಅಂತ ಹೇಳೋದ್ರಿಂದ ಅವನು ಮತ್ತೆ ಇನ್ನೇನು ಬೇರೆ ಏನೋ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಯಾತಕ್ಕೆ ಅಂತಂದ್ರೆ ಯಾರು ನಿತ್ಯ ತೃಪ್ತನಾಗಿರ್ತಾನೋ ಅಲ್ಲಿಗೆ ಮುಗ್ದೇ ಹೋಯ್ತಲ್ಲ. ನಿತ್ಯ ತೃಪ್ತ ಅಂತಂದ್ಮೇಲೆ ಅವನಿಗೆ ಬೇರೆದು ಬೇಕು ಅನ್ನೋ ಮಾತೇ ಇಲ್ಲ. ನಮಗಾದ್ರೆ ನಾವು ನಿತ್ಯ ಅತೃಪ್ತರು. ನಮಗೆ ಒಂದಾದ್ಮೇಲೊಂದು ಬೈಕೆಗಳು ಬರ್ತಾ ಇರತ್ತೆ ಅಲ್ವಾ. ಮಧ್ಯಾಹ್ನ ಬಿಸಿಲಿದ್ದಾಗ ಐಸ್ ಕ್ರೀಮ್ ತಿನ್ಬೇಕು ಅನ್ಸಿದ್ರೆ ಸಾಯಂಕಾಲ ಸ್ವಲ್ಪ ಮಳೆ ಬಂದ್ರೆ ಖಾರವಾಗಿ ಏನಾದ್ರು ಕರೆದಿರ್ತಕ್ಕಂಥ ಪದಾರ್ಥ ತಿನ್ಬೇಕು ಅನ್ಸತ್ತೆ, ಕಾಫಿ ಕುಡಿಬೇಕು ಅನ್ಸತ್ತೆ, ಇನ್ನೇನೋ ಅನ್ಸತ್ತೆ, ಇನ್ನೆಲ್ಲೋ ಹೋಗ್ಬೇಕು ಅನ್ಸತ್ತೆ, ಇನ್ನೇನೋ ತಗೊಳ್ಬೇಕು ಅನ್ಸತ್ತೆ. ಹಾಗಾಗಿ ನಮ್ಗೆ ತೃಪ್ತಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಯಾರು ನಿತ್ಯ ತೃಪ್ತನಾಗಿರ್ತಾನೋ ಅವನಿಗೆ ಯಾವುದೂ ಅವಶ್ಯಕತೆನೇ ಬೀಳೋದಿಲ್ಲ. ಹಾಗಾಗಿ ಅವನು ಎಲ್ಲವನ್ನೂ ಕೇವಲ ಬ್ರಹ್ಮಾರ್ಪಣವಾಗಿ ಕೆಲಸವನ್ನು ಮಾಡ್ತಿರೋದ್ರಿಂದ ಅವನು ಮತ್ತೆ ಇನ್ನೇನೋ ಪಡ್ಕೊಳ್ಬೇಕು ಅಂತಕ್ಕಂಥ ಮಾತೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ಶ್ಲೋಕದಿಂದ. ದೈವಮೇವಾ ಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ. ದೈವಂ ಏವ ಅಪರೇ ಯಜ್ಞಂ, ಕೆಲವರು ಯೋಗಿಗಳು ಯೋಗಿನಃ ಪರ್ಯುಪಾಸತೆ ಏನ್ ಮಾಡ್ತಾರೆ, ಕೆಲವರು ಯೋಗಿಗಳು ದೈವ ಯಜ್ಞವನ್ನೇ ಉಪಾಸನೆ ಮಾಡ್ತಾ ಇದ್ದಾರೆ. ಬ್ರಹ್ಮ ಅಗ್ನ ಏವ ಅಪರೇ ಯಜ್ಞಂ, ಕೆಲವರು ಬ್ರಹ್ಮಾಗ್ನಿಯಲ್ಲಿ ಯಜ್ಞದಿಂದಲೇ ಯಜ್ಞವನ್ನು ಹೋಮ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಬ್ರಹ್ಮವಿದರಾಗಿರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಆತ್ಮದಲ್ಲಿ ಯಜ್ಞ ಶಬ್ದಸ್ಯ, ಆತ್ಮಕ್ಕೆ ಯಜ್ಞ, ಆತ್ಮನಾಮಸು ಯಜ್ಞ ಶಬ್ದಸ್ಯ ಪಾಠಾತ್ತಂ ಆತ್ಮಾನಂ ಯಜ್ಞಂ ಪರಮಾರ್ಥತಃ. ಅವ್ರಿಗೆ ಬೇರೆ ಯಾವುದೂ ಇಲ್ಲ ವಿಚಾರ. ಏನಂದ್ರೆ ಅವ್ರಿಗೆ ಸರ್ವವೂ ಬ್ರಹ್ಮವೇ ಆಗಿದ್ದಾಗ
ಏನ್ ಮಾಡ್ತಾರೆ ಅವರು? ಬ್ರಹ್ಮಾಜ್ಞಾಪರ ಯಜ್ಞಂ ಯಜ್ಞೇನೈವ ಉಪಜುಹ್ವತಿ. ಸರ್ವವೂ ಬ್ರಹ್ಮವೇ ಮಯವೇ ಆಗಿದ್ದಾಗ ಯಜ್ಞವೂ ಬ್ರಹ್ಮ, ಹವಿಸ್ಸು ಬ್ರಹ್ಮ ಅಂತ ಹೇಳಿ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಲ್ಲ, ಎಲ್ಲವೂ ಬ್ರಹ್ಮಮಯವಾದ ಇದ್ದಾಗ ಬೇರೆ ಮಾಡ್ತಕ್ಕಂಥದ್ದೇನಿದೆ? ಅವರು ತತ್ವದರ್ಶನಿಷ್ಠರಾಗಿರ್ತಾರೆ. ಅಂದರೆ ಯಾರು ಸರಿಯಾದ ಸನ್ಯಾಸಿಗಳಿರ್ತಾರೋ ಅವರಿಗೆ ಯಾವುದೇ ವಿಧವಾದಂತಹ ಕರ್ಮಗಳು ಇಲ್ಲ, ಅವ್ರು ಮಾಡಬೇಕು ಅಂತಿಲ್ಲ. ಆದರೆ ಲೋಕ ಸಂಗ್ರಹಕ್ಕೆ ಶ್ರೀಕೃಷ್ಣ ಹೇಳಿದನಲ್ಲ ಹಿಂದಿನ ಶ್ಲೋಕದಲ್ಲಿ, ನಾನು ಮಾಡದೇ ಇದ್ರೆ ಲೋಕವನ್ನ ಸೋಮವಾರಿಗಳು ಮಾಡಿದಾಗ ಆಗತ್ತೆ ಅಂದ್ಬಿಟ್ಟು ನಾನು ಏನು ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲದಿದ್ರು ಕೂಡ ನಾನು ಕರ್ಮವನ್ನು ಮಾಡ್ತೀನಿ ಅಂತ. ಆ ರೀತಿಯಾಗಿ ಸನ್ಯಾಸ ಅಂದರೆ ಅವರು ಎಲ್ಲವನ್ನು ಕರ್ಮಗಳು, ಸಂಬಂಧಗಳು, ಆಸೆ ಆಕಾಂಕ್ಷೆಗಳು ಎಲ್ಲವನ್ನೂ ತೊರೆದವರಾದ್ರು ಕೂಡ ಕೇವಲ ಲೋಕ ಸಂಗ್ರಹಕ್ಕೋಸ್ಕರ ಮಾಡ್ತಿರ್ತಾರಲ್ಲ, ಆ ರೀತಿಯಾಗಿ ಇಲ್ಲಿ ಯಾರು ಬ್ರಹ್ಮಜ್ಞಾನಿಗಳಿದಾರೋ ಅವರು ಆ ರೀತಿ ಯಜ್ಞವನ್ನ ಹೋಮ ಮಾಡ್ತಾರೆ ಅಂತ ಹೇಳಿ ಬ್ರಹ್ಮಾಗ್ನಿಯಲ್ಲಿ, ಅಂದ್ರೆ ಆ ಆತ್ಮದಲ್ಲೇ ಅಗ್ನಿಯನ್ನ ಸ್ಥಾಪನೆ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಅಂತ ಹೇಳಿ. ಅಂದ್ರೆ ಆ ಒಂದು ಸ್ಥಿತಿಗೆ ಹೋದವ್ರಿಗೆ ಲೌಕಿಕವಾದಂತಹ ಯಜ್ಞ ಅಂತಕ್ಕಂಥದ್ದು ಅವ್ರಿಗೆ ಇಲ್ಲ, ಮಾಡಬೇಕಾಗೂ ಇಲ್ಲ, ಮಾಡೋದು ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನೇಶು ಜುಹ್ವತಿ ಶಬ್ದಾದೀನ್ ವಿಷಯಾನ್ಯನ್ಯೇ ಕಿಂದ್ರಿಯಾಗ್ನೇಶು ಜುಹ್ವತಿ. ಶ್ರೋತ್ರಾದೀನಿ ಇಂದ್ರಿಯಾಣಿ ಅನ್ಯೇ ಸಂಯಮಾಗ್ನೇಶು ಜುಹ್ವತಿ. ಕೆಲವು ಶ್ರೋತ್ರವೇ ಮುಂತಾದ ಇಂದ್ರಿಯಗಳನ್ನು ಸಂಯಮ ಅಗ್ನಿಗಳಲ್ಲಿ ಹೋಮ ಮಾಡುತ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ನಾವು ಕೇಳ್ತಕ್ಕಂತಹ ವಿಚಾರಗಳಿದೆಯಲ್ಲ, ಭದ್ರಂ ಕರ್ಣೇ ಶೃಣುಯಾಮ ದೇವಾ ಅಂತ ಒಂದು ಮಂತ್ರ ಇದೆ. ಅಂದ್ರೆ ನಾವು ಕಿವಿಯಲ್ಲಿ ಕೇಳ್ತಕ್ಕಂತಹ ವಿಚಾರಗಳು ಕೂಡ ಅದು ಹೋಮದ ರೀತಿಯಲ್ಲಿ, ಅಂದ್ರೆ ಸದ್ವಿಚಾರವನ್ನ ಕೇಳಬೇಕು, ಸದ್ವಿಚಾರವನ್ನ ಚಿಂತನೆ ಮಾಡಬೇಕು, ಸದ್ವಿಚಾರವನ್ನೇ ತಿಳಿಸ್ಬೇಕು. ಈ ರೀತಿಯನ್ನ ಮಾಡೋದು ಯಾವಾಗ ಅಂತಂದ್ರೆ ಸಂಯಮಾಗ್ನಿ, ಮನಸ್ಸನ್ನ ಸಂಯಮ ಮಾಡಿಟ್ಕೊಂಡಾಗ ಮಾತ್ರ ಈ ರೀತಿ ಮಾಡೋಕ್ಕಾಗತ್ತೆ. ಅವಾಗೇನಾಗುತ್ತೆ, ನಮಗೆ ಬರೀ ಒಳ್ಳೇದು ಮಾತ್ರ ಕೇಳತ್ತೆ. ಅವಾಗ ಶ್ರೋತ್ರಾದಿ ಇಂದ್ರಿಯಗಳಲ್ಲಿ ಹೋಮ ಮಾಡ್ತಾರೆ. ಅಂದ್ರೆ ಹೋಮ ಅಂತಂದ್ರೆ ಏನೋ, ಇಲ್ಲಿ ಬೆಂಕಿ ಹಾಕೊಂಡು ಹೋಮದ ಕುಂಡ ಇಟ್ಟು ಅದರಲ್ಲಿ ಅಗ್ನಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಮಾಡ್ತಕ್ಕಂಥ ಹೋಮ ಅಲ್ಲ. ನಾವು ಕೇಳ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು ಪ್ರತಿಯೊಂದು ಹೋಮನೆ. ನಾವು ಆಹಾರ ತಿಂತೀವಲ್ಲ, ಊಟ ಮಾಡ್ತೀವಲ್ಲ, ಅದನ್ನು ಜಠರಾಗ್ನಿಯಲ್ಲಿ ಹೋಮ ಮಾಡಿದಾಗೆ ಲೆಕ್ಕ. ಅಂದ್ರೆ ನಮ್ಮಲ್ಲಿ ದೇಹದಲ್ಲಿ ಇರ್ತಕ್ಕಂತಹ ಆತ್ಮನಿಗೆ ಕೊಡ್ತಕ್ಕಂಥ ಆಹುತಿ ಅಂತ ಹೇಳಿ ಊಟ ಮಾಡ್ಬೇಕಾದ್ರೆ ಪಂಚಾಹುತಿಗಳು ಅಂತ ಹೇಳಿ 5 ಸತಿ ಅನ್ನ ಸ್ವಲ್ಪ ತಿಂತಾರೆ, ಅದು ಪ್ರಾಣಾಹುತಿಗಳು ಅಂತ ಹೇಳಿ ಹೆಸರು ಹೇಳ್ತಾರೆ. ಹಾಗೆ ಈ ಜಾಠರಾಗ್ನಿಯಲ್ಲಿ ಈ ದೇಹದ ಸಂರಕ್ಷಣೆಗೋಸ್ಕರ ಮಾಡ್ತಕ್ಕಂಥದ್ದು ಊಟ, ಅದು ಒಂದು ರೀತಿ ಯಜ್ಞವೇ. ಆದ್ರೆ ಕೇವಲ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಳ್ತೀವಿ ಹಾಗಾದ್ರೆ ಅಂತ ಅನ್ಬಾರ್ದು. ಲೋಕಕ್ಕೆ ನಾವು ಉಪಕಾರವನ್ನು ಮಾಡಬೇಕು, ದೇಹ ಸಂರಕ್ಷಣೆನೂ ಮಾಡಬೇಕು. ದೇಹ ಸಂರಕ್ಷಣೆ ಮಾಡ್ಕೊಂಡಿದ್ದಾಗ ಲೋಕಕ್ಕೆ ಏನಾದರೂ ಉಪಕಾರವನ್ನ ಮಾಡ್ಬೋದು. ಹಾಗಾಗಿ ಹಿಂದಿನ ಶ್ಲೋಕ ಹೇಳ್ತಾನೆ, ಯಾರು ತನಗೋಸ್ಕರವನ್ನೇ ಅಡಿಗೆ ಮಾಡ್ಕೊಳ್ತಾನೋ ಅವನು ಚಾಂಡಾಳ ಅಂತ ಹೇಳಿದಾನಲ್ಲ. ಹಾಗೆ ನಾವು ಎಷ್ಟಾತೋ ಅಷ್ಟು ಲೋಕಕ್ಕೆ ಉಪಕಾರವನ್ನು ಮಾಡಬೇಕು. ಆ ರೀತಿಯಾಗಿ ಈ ಒಂದು ಅರ್ಥ. ಶಬ್ದಾದೀನ್ ವಿಷಯಾನ್ ಅನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ. ಕೆಲವರು ಶಬ್ದಾದಿ ವಿಷಯಗಳನ್ನ ಇಂದ್ರಿಯವೆಂಬ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಈಗ ಉದಾಹರಣೆ, ನಾವು ನೋಡುವ ನೋಟ, ಅದು ಇವಾಗ ಭಗವಂತನ್ನೇ ನಾವು ಎಲ್ಲರಲ್ಲೂ ಕಂಡಾಗ ನಮ್ಗೇನಾಗತ್ತೆ, ಅದರಲ್ಲಿ ಸದ್ ಚಿಂತನೆ ಅಥವಾ ಒಳ್ಳೇದೇ ಕಂಡು ಬರುತ್ತೆ. ಧರ್ಮರಾಯಂಗೆ ಇಡೀ ಪ್ರಪಂಚದಲ್ಲಿ ಕೆಟ್ಟವ್ರು ಕಾಣಲಿಲ್ವಂತೆ, ದುರ್ಯೋಧನಂಗೆ ಇಡೀ ಪ್ರಪಂಚದಲ್ಲಿ ಒಳ್ಳೆಯವ್ರು ಕಾಣಲಿಲ್ವಂತೆ. ಹಾಗೆ ಯದ್ಭಾವಂ ತದ್ಭವತಿ ಅಂತ ಹೇಳಿ ನಾವು ನೋಟ, ದೃಷ್ಟಿ, ನೋಟ ಅಂತಂದ್ರೆ ದೃಷ್ಟಿ, ನಾವು ಯಾವ ದೃಷ್ಟಿಯಿಂದ ನೋಡ್ತೀವೋ ಆ ರೀತಿ ನಮಗೆ ಗೋಚರ ಆಗುತ್ತೆ ಅಲ್ವಾ. ಹಾಗೆ ಒಳ್ಳೇದು ಅಂತ ನೋಡಿದ್ರೆ ಒಳ್ಳೇದಾಗಿ ಕಾಣುತ್ತೆ, ಅದನ್ನೇ ಕೆಟ್ಟವರು ಅಂತ ನೋಡಿದ್ರೆ ಕೆಟ್ಟದಾಗಿ ಕಾಣುತ್ತೆ. ಅವ್ರು ಏನೇ ಒಳ್ಳೇದು ಮಾಡಿದ್ರು ಕೆಟ್ಟವರಾಗಿ ಕಾಣ್ತಾರೆ, ಅಥವಾ ನಮಗಿಷ್ಟ ಆದವ್ರು ಕೆಟ್ಟದ್ದು ಮಾಡಿದ್ರು ಒಳ್ಳೇದಾಗಿ ಕಾಣುತ್ತೆ. ಹೀಗೆ ಇಂದ್ರಿಯಗಳಿಂದ ನೋಟ, ಬಾಯಿಂದ ಮಾತು, ಕಿವಿಯಲ್ಲಿ ಕೇಳ್ತಕ್ಕಂತಹ ಶಬ್ದ ಇತ್ಯಾದಿ ಇಂದ್ರಿಯಗಳಿಂದ ಒಳ್ಳೆಯದನ್ನೇ ಮಾಡ್ತು ಅಂತಂದ್ರೆ ನಮಗೆ ಅದು ಕೂಡ ಹೋಮ ಅಂತ ಹೇಳಿ
ಹೇಳ್ತಾ ಇದ್ದಾರೆ. ಅದೆಲ್ಲ ತುಂಬ ಎತ್ತರವಾದಂತಹ ಸ್ಥಾನಕ್ಕೆ ಹೋದಾಗ, ಇಂದ್ರಿಯ ಸಂಯಮವನ್ನು ಮಾಡಿಕೊಂಡು ಭಾಳ ಎತ್ತರವಾದ ಸ್ಥಾನಕ್ಕೆ ಹೋದಾಗ ಮಾಡ್ತಕ್ಕಂತಹ ಕರ್ಮಗಳು ಅವೆಲ್ಲವು ಅಂಥೇಳಿ ಇಲ್ಲಿ ಹೇಳ್ತಾನೆ. ಸರ್ವಾಣಿಂದ್ರಿಯಾಣಿ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೇ ಆತ್ಮಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೇ. ಸರ್ವಾಣಿ ಇಂದ್ರಿಯ ಕರ್ಮಾಣಿ, ಎಲ್ಲ ಪ್ರಾಣೇಂದ್ರಿಯಗಳು, ಪಂಚಪ್ರಾಣಗಳು, ಪಂಚ ಉಪಪ್ರಾಣಗಳು ಎಲ್ಲ ಇದೆಯಲ್ಲ, ಮತ್ತೆ ನಮಗೆ ಕರ್ಮೇಂದ್ರಿಯಗಳು, ಇಂದ್ರಿಯಗಳಂದರೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಅಂತ ಹೇಳಿ ಎರಡು ರೀತಿಯಾಗಿ ಇದೆ. ಈ ಇಂದ್ರಿಯಗಳೆಲ್ಲವನ್ನು ನಿಗ್ರಹ ಮಾಡಿಕೊಂಡು ಮಾಡ್ತಕ್ಕಂತಹ ಕರ್ಮಗಳು ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೇ. ಈ ಜ್ಞಾನ ಇಂದ್ರಿಯಗಳಿಂದ ಹೊತ್ತಿಸಿದ ಆತ್ಮ ಸಂಯಮ ಯೋಗಾಗ್ನಿಯಲ್ಲಿ ಹೋಮ ಮಾಡ್ತಾರೆ ಅಂಥೇಳಿ. ಅಂದರೆ ಆತ್ಮ ಸಂಯಮವನ್ನು ಮಾಡಿಕೊಂಡು ನಿಶ್ಚಲವಾದ ಮನಸ್ಸಿಂದ, ಮನಸ್ಸು ಆ ಕಡೆ ಈ ಕಡೆ ಹೊರಲಾರದೆ ಏಕಾಗ್ರವಾಗಿರ್ತಕ್ಕಂತಹ ಮನಸ್ಸನ್ನು ನಾವು ಸಿದ್ಧ ಮಾಡಿಕೊಂಡು ಆವಾಗ ಏನು ಮಾಡ್ತಾರೆ ಅಂದರೆ ಜ್ಞಾನ ದೀಪದಲ್ಲಿ, ಜ್ಞಾನ ಅನ್ನತಕ್ಕಂಥ ಯೋಗಾಗ್ನಿಯಲ್ಲಿ ಹೋಮವನ್ನು ಮಾಡ್ತಾರೆ. ಅಂದರೆ ನಾವು ಸ್ವೀಕರಿಸಿದೆಲ್ಲವೂ ನೋಡೋ ನೋಟ, ಕೇಳೋ ಶಬ್ದಗಳು, ಜ್ಞಾನ ಮತ್ತು ವಾಸನೆ, ರಸನೇಂದ್ರಿಯದಿಂದ ಉಂಟಾಗತಕ್ಕಂತಹ ರುಚಿ ಎಲ್ಲವೂ ಏನು ಮಾಡ್ತಾರೆ, ಜ್ಞಾನಾಗ್ನಿಯಲ್ಲಿ ಹೋಮವನ್ನು ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ. ಹೇಗೆ ಅಂತಂದರೆ, ನಾವು ತಿನ್ನೋ ಅನ್ನವನ್ನು ಅನ್ನಂನ ಪರಿಚಕ್ಷೀತ ಅಂಥೇಳಿ ತೈತ್ರಿಯೋಪನಿಷತ್ತು ಹೇಳುತ್ತೆ. ಅನ್ನವನ್ನು ಪರೀಕ್ಷೆ ಮಾಡಬಾರ್ದು, ಅನ್ನಂನ ನಿಂದ್ಯಾತ್, ಅನ್ನವನ್ನು ನಿಂದನೆ ಮಾಡಬೇಡ ಅಂಥೇಳಿ ಹೀಗೆಲ್ಲ ತೈತ್ರಿಯೋಪನಿಷತ್ತು ಹೇಳುತ್ತೆ. ಹಾಗಾಗಿ ನಮಗೆ ಯಾವಾಗ ಆ ಒಂದು ಸ್ಟೇಟಸ್ ಆಫ್ ಮೈಂಡ್, ಆ ಮಾನಸಿಕ ಸ್ಥಿತಿ ಬರುತ್ತೆ ಅಂತಂದರೆ, ನಾವು ನಿಗ್ರಹವನ್ನು ಮಾಡಿದಾಗ, ಮನಸ್ಸು ಸಂಯಮ ಮಾಡಿಕೊಂಡಾಗ ಆ ಒಂದು ಸ್ಟೇಟಸ್ ಆಫ್ ಮೈಂಡ್ ಬರುತ್ತೆ. ಆವಾಗ ನಮಗೆ ದ್ವಂದ್ವ ಅಂತಕ್ಕಂಥದ್ದೇ ಉಂಟಾಗಲ್ಲ. ಆ ಒಂದು ಸ್ಟೇಟಸ್ ಆಫ್ ಮೈಂಡ್ಗೆ ಹೋದಾಗ ಇಂದ್ರಿಯಗಳಲ್ಲಿ ಸಂಯಮ ಮಾಡಿಕೊಂಡು ಅವನು ಹೋಮವನ್ನು ಮಾಡ್ತಾನೆ ಅಂಥೇಳಿ ಶಾಸ್ತ್ರದಲ್ಲಿ, ಅಂದರೆ ಭಗವದ್ಗೀತೆ ಯೋಗಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ. ದ್ರವ್ಯಯಜ್ಞ ತಪೋ ಯಜ್ಞ ಯೋಗ ಯಜ್ಞಸ್ತಥಾಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯ ಸಂಶಿತ ವ್ರತಾಃ. ಇಲ್ಲಿ ಯಜ್ಞಗಳು ಅನೇಕ ವಿಧವಾದ ಯಜ್ಞಗಳಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದು ದ್ರವ್ಯಗಳಿಂದ ಮಾಡ್ತಕ್ಕಂಥದ್ದು ಯಜ್ಞ, ಅಂದರೆ ಒಂದು ಹೋಮದ ಕುಂಡ ಇಟ್ಕೊಂಡು ಅದಕ್ಕೆ ಆಯಾ ಹೋಮಕ್ಕೆ ವಿಧಿ, ಅಂದರೆ ಇತ್ಯರ್ಥದ ದ್ರವ್ಯಗಳು ಹಾಕಬೇಕು ಅಂತ ಇದೆ. ಈ ಗಣಪತಿ ಹೋಮ ಅಂದರೆ ಪ್ರಧಾನವಾಗಿ ಮೋದಕ ಮತ್ತು ಅಷ್ಟದ್ರವ್ಯಗಳಿಂದ ಮಾಡಿರುತ್ತು ಅಂತಂದರೆ ಗರಿಕೆ, ಎಳ್ಳು, ಅರಳು, ತುಪ್ಪ ಇತ್ಯಾದಿ, ಕಪಿತ್ತ ಅಂತಂದರೆ ಬೇಲ್ದ ಹಣ್ಣು, ಈ ರೀತಿಯ ಎಲ್ಲ ಹಾಕಿ ಅಷ್ಟದ್ರವ್ಯಗಳಿಂದ ಹೋಮವನ್ನು ಮಾಡ್ತಾರೆ. ದುರ್ಗಾ ಹೋಮ ಅಂತಂದರೆ ಅದಕ್ಕೆ ಗುಡಾನ್ನ, ರಾಜ್ಯ, ಈ ರೀತಿಯಾಗಿ ಹೇಳ್ತಾರೋದ್ರೆ ಎಲ್ಲ ದ್ರವ್ಯ ಯಜ್ಞಗಳಾಗುತ್ತೆ. ತಪೋಯಜ್ಞ, ತಪಸ್ಸು ಅಂದರೆ ಮನಸ್ಸನ್ನ ಸಂಯಮದಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಜಪ ಮಾಡ್ತಕ್ಕಂಥದ್ದು, ಇವೆಲ್ಲ ತಪೋಯಜ್ಞ ಆಗುತ್ತೆ. ಯೋಗ ಯಜ್ಞ ಅಂತಂದರೆ ಆ ಮನಸ್ಸನ್ನ ಸಂಯಮದಲ್ಲಿ ಇಟ್ಕೊಂಡು ಮಾಡ್ತಕ್ಕಂಥದ್ದು. ಅತ್ಯಂತ ಕಷ್ಟ, ಆದರೆ ಅದು ಪ್ರಯತ್ನ ಪಡ್ತಾ ಮಾಡ್ತಾ ಇರ್ಬೋದು. ಪ್ರಾಣಾಯಾಮ ಪ್ರತ್ಯಾಹಾರಾದಿ ಲಕ್ಷಣಗಳು, ಅದು ಯಮನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತೇಳಿ ಅಷ್ಟಾಂಗ ಯೋಗಗಳಿದೆ. ಅದನ್ನು ಅಭ್ಯಾಸ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಒಂದು. ಸ್ವಾಧ್ಯಾಯ, ನಮಗೆ ಆಗಿರ್ತಕ್ಕಂತಹ ಪಾಠಗಳನ್ನು ಪುನಃ ಅದನ್ನು ಅಧ್ಯಯನ ಮಾಡೋದು ಸ್ವಾಧ್ಯಾಯ. ಜ್ಞಾನಯಜ್ಞ ಅಂತಂದರೆ ನಾವು ತಿಳ್ಕೊಂಡಿರ್ತಕ್ಕಂತಹ ಜ್ಞಾನವನ್ನು ಮತ್ತೆ ಅದನ್ನು ಮನನ ಮಾಡಿಕೊಳ್ತಕ್ಕಂಥದ್ದು, ಮತ್ತು ಬೇರೆಯವ್ರಿಗೆ ಹೇಳ್ತಕ್ಕಂಥದ್ದು, ಶಾಸ್ತ್ರಾರ್ಥವನ್ನು ತಿಳ್ಕೊಳ್ತಕ್ಕಂಥದ್ದು, ಈ ರೀತಿ ನಾವು ತಿಳ್ಕೊಳ್ಳೋದು, ಬೇರೆಯವ್ರಿಗೂ ಹೇಳೋದು, ಈ ರೀತಿ ಮಾಡ್ತಕ್ಕಂಥದ್ದು ಜ್ಞಾನಯಜ್ಞ ಆಗುತ್ತೆ. ಈ ರೀತಿ ಮಾಡ್ತಕ್ಕಂಥದ್ದು ಯಾರು ಇವರೆಲ್ಲ ಇದ್ದಾರೋ ಯತಯ ಸಂಶಿತ ವ್ರತಾಃ ಅಂಥೇಳಿ ಹೇಳ್ತಾರೆ.
ಯತ್ನಶೀಲರಾಗಿ ಸತತವಾದ ಯತ್ನವನ್ನ ಮಾಡ್ತಾರಲ್ಲ, ಅಂದ್ರೆ ತಿಳಿಸ್ತಾರಲ್ಲ ಅಂಥವ್ರು ತೀಕ್ಷ್ಣವಾಗಿ ಈ ವ್ರತಗಳನ್ನ ಮಾಡ್ತಕ್ಕಂಥವ್ರು ಸಂಸ್ಕೃತ ವ್ರತಾಹ ಅಂತ ಹೇಳ್ತಾ ಇದ್ದಾರೆ. ಅಪಾನೆ ಜಿಹ್ವತಿ ಪ್ರಾಣಂ ಪ್ರಾಣೇ ಅಪಾನಂ ತಥಾ ಪರೇ ಪ್ರಾಣಾಪಾನಗತಿ ರುದ್ಧ್ವಾ ಪ್ರಾಣಾಯಾಮ ಪರಾಯಣಾಃ. ಪ್ರಾಣಾಯಾಮ ಪರಾಯಣರಾಗಿರ್ತಕ್ಕಂಥದ್ದು ಅಂದ್ರೆ ಯಾರು ಪ್ರಾಣಾಯಾಮವನ್ನ ಮಾಡಿ ಮಾಡಿ ಮನಸ್ಸನ್ನ ಮತ್ತೆ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಕೊಂಡಿರ್ತಾರೋ ಅಂಥವರು ಅಪಾನೇ ಜುಹ್ವತಿ ಪ್ರಾಣಂ, ಅಪಾನದಲ್ಲಿ ಪ್ರಾಣವನ್ನ ಹೋಮವನ್ನ ಮಾಡ್ತಾರೆ, ಪ್ರಾಣದಲ್ಲಿ ಅಪಾನವನ್ನ ಹೋಮ ಮಾಡ್ತಾರೆ. ಪ್ರಾಣ ಅಪಾನ ಈ ಗತಿಯನ್ನ ಹಿಡಿದಿಟ್ಕೊಳ್ತಾರೆ ಅಂತ ಹೇಳಿ, ಅಂದ್ರೆ ಅವರು ಆ ಒಂದು ಉಸಿರಾಟದ ಮೇಲೆ ದೃಢವಾದಂತಹ ಕಂಟ್ರೋಲ್, ನಿಯಂತ್ರಣ ಮಾಡಿಕೊಂಡಾಗ ಈ ರೀತಿಯಾದಂತಹ ಒಂದು ಕರ್ಮಗಳನ್ನು ಮಾಡಷ್ಟು ಅವ್ರಿಗೆ ಕೆಪಾಸಿಟಿ ಬಂದಿರತ್ತೆ ಅಂತ ಹೇಳಿ. ಅಪರೇ ನಿಯತ ಆಹಾರಾಹ ಪ್ರಾಣಾನ್ ಪ್ರಾಣೇಶು ಜುಹ್ವತಿ ಸರ್ವೇ ಅಪ್ಯೇತೆ ಯಜ್ಞವಿದೋ ಯಜ್ಞ ಕ್ಷಪಿತ ಕಲ್ಮಷಾಹ. ಅಪರೇ ನಿಯತಾಹಾರಾಹ, ಯಾರು ಆಹಾರ ನಿಯತವಾಗಿ ಅಂದ್ರೆ ಕೇವಲ ದೇಹದ ರಕ್ಷಣೆಗೋಸ್ಕರ ಆಹಾರವನ್ನು ತಗೊಳ್ತಾರೋ, ಯಾಕೆಂದ್ರೆ ಆಹಾರ ಅಂತಕ್ಕಂಥದ್ದು ಬಹಳ ಮುಖ್ಯ. ನೀವು ತಿಂತಕ್ಕಂಥ ಆಹಾರ ಸತ್ವದ್ದೋ ರಜೋ ಗುಣ ಸಂಬಂಧಪಟ್ಟಿದ್ದೋ ತಮೋ ಗುಣ ಸಂಬಂಧಪಟ್ಟಿದ್ದೋ ಅಂತಕ್ಕಂಥ ಆಹಾರನೂ ಬಹಳ ಮುಖ್ಯ ಆಗುತ್ತೆ. ಆ ಆಹಾರ ದೇಹದ ಮೇಲೆ ಮನಸ್ಸಿನ ಮೇಲೆ ಪರಿಣಾಮವನ್ನ ಖಂಡಿತವಾಗ್ಲೂ ಉಂಟು ಮಾಡುತ್ತೆ. ಹಾಗಾಗಿ ಆದಷ್ಟು ಬೇರೆಯವ್ರು ಮಾಡಿದ್ದು ಅಂದ್ರೆ ಎಲ್ಲೆಲ್ಲೋ ತಿನ್ನಬಾರ್ದು ಅಂತ ಹೇಳ್ತಾರೆ. ಯಾಕೆಂದ್ರೆ ಅವನು ಮಾನಸಿಕ ಸ್ಥಿತಿಯಲ್ಲಿ ಮಾಡ್ತಕ್ಕಂಥ ಆಹಾರ ನಮ್ಮ ಮಾನಸಿಕ ಸ್ಥಿತಿ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಅದನ್ನು ಹೇಳ್ತಾರೆ. ಹಾಗಾಗಿ ಮಾಡಿದಾಗ ಏನಾಗುತ್ತೆ, ಪ್ರಾಣಾನ್ ಪ್ರಾಣೇಶು ಜುಹ್ವತಿ, ಪ್ರಾಣಗಳಲ್ಲೇ ಹೋಮ ಮಾಡ್ತಾರೆ ಅಂತ ಹೇಳಿ. ಅಂದ್ರೆ ಪಂಚ ಪ್ರಾಣಗಳಿಗೆಲ್ಲ ಅದರಲ್ಲಿ ಅದನ್ನ ಹೋಮ ಮಾಡ್ತಾರೆ ಅಂತ. ಕಿವಿಯಲ್ಲೇ ಹೋಮ ಮಾಡೋದು ಅಂತ ಹೇಳಿ, ಕಣ್ಣಲ್ಲೇ ಹೋಮ ಮಾಡೋದು ಅಂತ ಹೇಳಿ ಮುಂದಿನ ಶ್ಲೋಕಗಳಲ್ಲಿ ಬರುತ್ತೆ. ಅಂದ್ರೆ ಕೇಳಿದ್ದನ್ನ ಅದನ್ನು ಕೃಷ್ಣಾರ್ಪಣ, ಅಂದ್ರೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂತೇಳಿ ಮಾನಸಿಕ ಸ್ಥಿತಿಯಲ್ಲಿ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಈ ಪ್ರಾಣ ಚೇಷ್ಟೆಗಳಿದೆಯಲ್ಲ, ಆ ಒಂದೇ ಪ್ರಾಣ ಆದ್ರೂ ಅದು ಮಾಡ್ತಕ್ಕಂತಹ ಕರ್ಮಕ್ಕೆ ಒಂದೊಂದು ಸ್ಥಾನಕ್ಕೆ ಅದಕ್ಕೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಆ ರೀತಿ ಅದರಲ್ಲಿ ವಾಯುಗಳನ್ನ ಹೋಮ ಮಾಡ್ತಾರೆ ಅಂತ ಹೇಳ್ತಾರೆ. ಯಾರು ಇಂಥ ಯಜ್ಞವನ್ನ ಬಲ್ಲವರಾಗಿರ್ತಾರೋ ಅವ್ರೇನಾಗ್ತಾರೆ, ಎಲ್ಲ ಕಲ್ಮಶಗಳನ್ನ ಕಳೆದುಕೊಂಡು ಮುಕ್ತರಾಗ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಏನೇ ವಿದ್ಯೆ ನಾವು ಶಾಸ್ತ್ರವನ್ನ ಓದಿದ್ರು ಕೂಡ, ಏನೇ ಮಾಡಿದ್ರು ಕೂಡ ಸರಿಯಾದ ರೀತಿಯಲ್ಲಿ ಅದನ್ನ ಅರ್ಥ ಮಾಡಿಕೊಂಡು ಸಾಧನೆ ಮಾಡ್ತಾ ಹೋದಾಗ್ಲೇನೆ ಸರಿಯಾದ ರೀತಿ ಸಿದ್ಧಿ ಆಗೋದು. ಯಾವತ್ತೋ ಒಂದು ದಿವಸ ಮಾಡಿದ್ರೆ ಆಗಲ್ಲ, ಅಥವಾ ಹೇಳಿದ್ದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತನೂ ಕೂಡ ಅದು ಸರಿಯಾಗಿ ಸಿದ್ಧಿ ಆಗಲ್ಲ. ಸತತವಾದ ಸಾಧನೆ, ಸರಿಯಾದ ರೀತಿ ಮೊದಲು ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಸತತವಾದ ಸಾಧನೆ ಮಾಡಿದಾಗ ಯಾವುದೇ ಒಂದು ಕಾರ್ಯ ಸಿದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಒಂದು ಉದಾಹರಣೆಗೆ ಚಿಕ್ಕ ಕತೆ. ಒಂದೂರಲ್ಲಿ 3 ಜನ ಶಿಷ್ಯಂದಿರ್ತಾರೆ ಒಬ್ಬ ಗುರುವಿಗೆ. ಆ ಶಿಷ್ಯರು ಅನೇಕ ಕಾಲ ವಿದ್ಯಾಭ್ಯಾಸ ಮಾಡಿ ಅವರು ತಮ್ಮ ಮುಂದಿನ ಜೀವನವನ್ನು ನೋಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದಾಗ ಯಾವುದೋ ಒಂದು ಹಳ್ಳಿ ಸಿಕ್ಕತ್ತೆ. ಅಲ್ಲಿ ಒಬ್ಬ ಹೆಂಗಸು ಅಲ್ಲಿ ಹೋಗ್ತಾರೆ. ಅವ್ರ ಮನೇಲಿ ಸ್ವಲ್ಪ ಊಟ ವಿಶ್ರಾಂತಿಗೋಸ್ಕರ ಹೋದಾಗ ಆ ಹೆಂಗಸ್ ಕೇಳ್ತಾಳೆ, ನಾನು ಬಾವಿನಲ್ಲಿ ನೀರು ಸೇರ್ತಾ ಇದ್ದಾಗ ನೀರೇನೋ ಮೇಲ್ ಬಂತು, ಮಡಕೆಯನ್ನ ಮೇಲೆ ಇಟ್ಕೊಂಡೆ, ಕಟ್ಟೆ ಮೇಲೆ ಇಟ್ಕೊಂಡೆ. ಆ ಕಟ್ಟೆ ಮೇಲೆ ಇಟ್ಟ ತಕ್ಷಣ ಅದು ಒಡೆದೋಯ್ತು. ನನ್ನ ಗಂಡ ಕಾಶಿ ಯಾತ್ರೆಗೆ ಹೋಗಿದ್ದಾರೆ. ಅವ್ರು ಹೋಗಿರೋರು ವಾಪಸ್ ಬರ್ತಾರೋ ಬರೋದಿಲ್ವೋ ನೀವು ಹೇಳಿ ಅಂತ ಪ್ರಶ್ನೆಯನ್ನು ಮಾಡ್ತಾಳೆ. ಅದಕ್ಕೆ ಮೊದಲನೇ ಅವನು ಹೇಳ್ತಾನೆ, ನಿನ್ನ ಗಂಡ ವಾಪಸ್ ಬರ್ತಾನೆ ಅಂತ ಹೇಳ್ತಾನೆ. ಎರಡನೇ ಅವನು ನಿನ್ನ ಗಂಡ ಬಂದು ಕೂತ್ಕೊಳ್ತಾನೆ ಅಂತ ಹೇಳ್ತಾನೆ.
ಮೂರನೇವನು ಹೇಳ್ತಾನೆ, ನಿನ್ನ ಗಂಡ ಬಂದು ಕೂತ ತಕ್ಷಣ ಸಾಯ್ತಾನೆ ಅಂತ ಹೇಳ್ತಾನೆ. ಸ್ವಲ್ಪ ದಿವಸ ಆದಮೇಲೆ ಅವನು ಬಂದು ಕಾಶಿ ಯಾತ್ರೆಯಿಂದ ಮನೆಗೆ ಬರ್ತಾನೆ, ಬಂದು ಕೂತ್ಕೊಳ್ತಾನೆ, ಕೂತ್ಕೊಂಡ ತಕ್ಷಣ ಅವನ ಪ್ರಾಣ ಹೋಗುತ್ತೆ. ಅಲ್ಲಿಗೆ 3 ಜನ ವಿದ್ಯಾರ್ಥಿಗಳು ಒಬ್ಬರೇ ಗುರುಗಳ ಹತ್ರ ಪಾಠವನ್ನು ಕಲ್ತಿದ್ರು ಕೂಡ ಅವರವರ ಗ್ರಹಣ ಶಕ್ತಿ ಮೇಲೆ ಅವರವರು ಆ ವಿಚಾರವನ್ನು ಹೇಳಬಹುದು ಅಥವಾ ಅರ್ಥೈಸ್ಕೊಳ್ಬೋದು ಅಂತಕ್ಕಂಥದ್ದು ಈ ಒಂದು ಕಥೆ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಸಹನಾಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.